ಸ್ನೇಹಿತರೆ, ನಾವು ಮನೆ ಕಟ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಒದ್ದಾಡ್ತೀವಿ, ಎಷ್ಟೆಲ್ಲ ದುಡ್ಡನ್ನು ಎಷ್ಟು ಸೇವಿಂಗ್ ಮಾಡ್ತೀವಿ ಅಲ್ವಾ. ಆದ್ರೂ ಒಂದು ಪುಟ್ಟ ದುಂಬಿ, ಒಂದು ಕಡಜ ಅದು ಮನೇನ ಯಾವ ರೀತಿ ಮಾಡ್ಕೊಳ್ಳುತ್ತೆ ಅಂತ ನಾವು ನೋಡಿರಲ್ಲ. ನೋಡಿ ಸ್ನೇಹಿತರೆ, ನಾವು ಕಟ್ಟೋದಕ್ಕೆ ಲಕ್ಷ ಕೋಟಿ ಖರ್ಚು ಮಾಡ್ತೀವಿ, ಆದ್ರೂ ನಾವು ನೆಮ್ಮದಿಯಾಗಿರೋಕ್ಕಾಗಲ್ಲ. ಆದರೆ ಮೂಕ ಪ್ರಾಣಿಗಳು, ಜಂತುಗಳು, ಕೀಟಗಳು ಅದು ಸಣ್ಣ ಗೂಡಲ್ಲೇ ಅದ್ಭುತವಾದ ನೆಮ್ಮದಿನ ಹುಡುಕ್ತವೆ ಸ್ನೇಹಿತರೆ. ಅದು ಈ ಮನುಷ್ಯನಿಂದ ಯಾಕಾಗೋದಿಲ್ಲ ಅನ್ನೋದು ನನಗೆ ಪ್ರಶ್ನೆ ಈಗಲೂ ಕಾಡ್ತಿದೆ. ನೋಡ್ತಾ ಇದ್ದೀರಿ, ಇದೊಂದು ಪುಟ್ಟ ಕಡ್ಜ ಇರ್ಬೋದು ಅಂತ ಅನ್ಕೋತೀನಿ. ಇದು ಮರಳುಗುಡ್ಡೆ ಒಳಗಿಂದ ಒಂದೊಂದು ಮರಳನ್ನು ತೆಗೆದು ಈಚೆಗೆ ಹಾಕ್ತಿದೆ. ಲೈವ್ ಆಗೇ ನೀವೇ ನೋಡ್ತಾ ಇದ್ದೀರಾ. ಒಳಗೆ ಹೋಗುತ್ತೆ, ಮರಳು ತಗೊಳುತ್ತೆ, ಈಚೆಗೆ ತರುತ್ತೆ ಸ್ನೇಹಿತರೆ. ಅದನ್ನು ತಂದು ಈಚೆಗೆ ಹಾಕಿ ಒಳಗಡೆ ತೂತು ಮಾಡ್ಕೊಂಡು ಹೋಗ್ತಾನೆ ಇದೆ ಸ್ನೇಹಿತರೆ. ಇಲ್ಲಿ ತೂತು ಮಾಡ್ಕೊಂಡು ಒಳಗಡೆ ಅದರೊಳಗೆ ಮನೆ ಅಂತ ಅದನ್ನು ಮನೆ ಮಾಡಿಕೊಂಡು ಆ ಮನೆ ಒಳಗೆ ವಾಸ ಮಾಡ್ತಕ್ಕಂಥ ಆಸೆನ ಇದು ಪಡ್ತಿದೆ ಸ್ನೇಹಿತರೆ. ಸಿಂಪಲ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ನಾವು ಮನೆ ಕಟ್ಟೋಕ್ಕೆ 3 ತಿಂಗಳು ವರ್ಷ ತಗೋತೀವಿ. ಇದು ಬಹುಶಃ 1-2 ದಿನ ತಗೋಬೋದೇನೋ ಸ್ನೇಹಿತರೆ, ಡೀಪಾಗಿ ಒಳಗೆ ಹೋಗಬೇಕು ಅಂದರೆ. ತಗೊಂಡು ಓಪನ್ ಮಾಡಿ ಮನೆ ಗೃಹ ಪ್ರವೇಶ ಮಾಡಲ್ಲ, ಅದಕ್ಕೆ ಸಂಗಾತಿ ಇದ್ದರೆ ಅದನ್ನು ಕರ್ಕೊಳ್ಳುತ್ತೆ, ಅದರೊಳಗಡೆ ವಾಸ ಮಾಡುತ್ತೆ. ಹಸುವಾದರೆ ಏನಾದರೂ ತಗೊಂಬರುತ್ತೆ, ಒಳಗಡೆ ಇಕ್ಕೊಳ್ಳುತ್ತೆ, ತಿನ್ನುತ್ತೆ. ಒಂದು ಇರುವೆನೂ ಕೂಡ ಹೋಗಕ್ಕೆ ಬಿಡ್ತಾಯಿಲ್ಲ ನೋಡಿ. ಅದು ಹೋಗೋಕ್ಕೆ ಪ್ರಯತ್ನ ಮಾಡ್ತಿದೆ, ಆ ಇರುವೆ ಒಳಕ್ಕೆ ಹೋಗೋಕ್ಕೆ ಬಿಡ್ತಾಯಿಲ್ಲ. ನನಗೂಡು ನೀನು ಯಾಕೆ ಬರ್ತಾಯಿದೆಯಾ ಅಂತ ಅದರ ಜೊತೆನೇ ಗಲಾಟೆ ಮಾಡ್ತಿದೆ ನೋಡಿ. ಅದಕ್ಕೂ ಕೂಡ ಮನುಷ್ಯನ ಪ್ರಭಾವ ಅಭಾವ ಅದಕ್ಕೂ ಬೀರ್ಬಿಟ್ಟಿದೆ ಅನಿಸುತ್ತೆ. ಅದು ಇನ್ನೊಂದು ಜೀವನ ಒಳಗೆ ಸೇರ್ಸೋಕ್ಕೆ ಬಿಡ್ತಾಯಿಲ್ಲ. ನೋಡ್ತಾ ಇದ್ದೀವಿ, ಮಣ್ಣೆಲ್ಲ ತೆಗೆದು ಗಲೀಜಾಗಿರಬೇಕು ಮೈಕೈ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದೆ. ನಾನು ಪಕ್ಕದಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ ಅನ್ನೋದು ಅದು ಕಾನ್ಸಂಟ್ರೇಟ್ ಮಾಡ್ತಾಯಿಲ್ಲ ಸ್ನೇಹಿತರೆ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಹಾರಿ ಹೊಂಟೋಗ್ಬಿಡ್ತಿತ್ತು ಅಂತ ಅನ್ಕೋತಿದ್ದೆ. ನೋಡ್ತಾ ಇದ್ದೀರಾ, ನಾನು ಸ್ವಲ್ಪ ಹತ್ರ ತೊಗೊಂಡು ಹೋಗ್ಬಿಟ್ಟೆ ಅಂದ್ಬಿಟ್ಟು ಸೈಡ್ಗೆ ಬಂದ್ಬಿಟ್ಟಿದೆ. ಯಾರೋ ನಾನು ಫಾಲೋ ಮಾಡ್ತಿದ್ದೇನೆ ಅಂದ್ಕೊಂಡು ಅದು ನಾನು ಸರ್ಚ್ ಮಾಡ್ತಾ ಇದ್ದೆ ಸ್ನೇಹಿತರೆ. ನಾನು ಒಂದು ಗೊಂಬೆ ಥರ ಸೈಲೆಂಟಾಗಿ ಸ್ಟ್ರಕ್ ಆಗ್ಬಿಟ್ಟಿದ್ದೀನಿ ಸ್ನೇಹಿತರೆ. ಅಳ್ಳಾಡ್ತಾ ಇಲ್ಲ ನಾನು, ಅದರಿಂದ ಆದರೂ ಕೆಲಸ ಮಾಡ್ತಿದ್ದೆ. ಇಲ್ಲ ಅಂದರೆ ಡೌಟು. ಸೊ ಆದರೂ ಸ್ವಲ್ಪ ಡೌಟ್ ಬಂತು. ಆ ಕಡೆ ಈ ಕಡೆ ಹೋಗ್ತಾ ಇದೆ, ನನ್ನ ಕಾಲ ಹತ್ರ ಎಲ್ಲ ಬರ್ತಾಯಿದೆ, ಚೆಕ್ ಮಾಡ್ತಾಯಿದೆ. ನೋಡಿ, ಹಾರಾಟ ಪ್ರಾರಂಭ ಆಗೋಯ್ತು. ನಾನು ಹೇಳೋದು ಒಂದೇ ಸ್ನೇಹಿತರೆ, ಮನೆ ದೊಡ್ಡದಾಗೆ ಕಟ್ಕೋಬೇಕು ಅಂತ ಏನಿಲ್ಲ. ಸಮಾಜದಲ್ಲಿ ಇನ್ನೊಬ್ಬರು ಹಂಗೆ ಕಟ್ಟವ್ರೆ, ನಾವು ಹಂಗೆ ಕಟ್ಟಬೇಕು ಅನ್ನೋ ಆಸೆ ಪಡಬಾರ್ದು ಸ್ನೇಹಿತರೆ. ಯಾಕೆಂದರೆ ನಮ್ಮ ರೂಪ ಅವ್ರಿಗಿರಲ್ಲ, ಅವ್ರ ರೂಪ ನಮಗಿರಲ್ಲ, ನಮ್ಮ ಟೇಸ್ಟ್ ಅವ್ರಿಗಿರಲ್ಲ, ಅವ್ರ ಟೇಸ್ಟ್ ನಮಗಿರಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಸ್ನೇಹಿತರೆ, ಇದ್ದಷ್ಟಲ್ಲೇ ಖುಷಿ ಪಡಬೇಕು. ಕಾರಣ ಈ ಬದುಕು ಶಾಶ್ವತ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇದ್ದಷ್ಟು ದಿವಸ ಈ ಭೂಮಿ ಮೇಲೆ ಬಂದು ಏನು ಅನುಭವ ಅಂತ ಪಡಿಬೇಕೋ ಆ ಎಕ್ಸ್ಪೀರಿಯೆನ್ಸ್ನ ಪಡ್ಕೊಂಡು ನಾವು ಮತ್ತೆ ಹೋಗೋದಷ್ಟೇ ನಮ್ಮ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಇದನ್ನು ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು ಅಲ್ವಾ. ಈಗ ನೋಡಿದ್ರಲ್ವಾ, ಏನಂತೀರ, ಒಂದು ಪುಟ್ಟ ಕಡ್ಜ ಕೂಡ ತನ್ನ ಮನೆನ ತಾನೇ ನಿರ್ಮಿಸ್ಕೊಳ್ಳುತ್ತೆ. ಅದು ಅದೇ ಜಾಗ, ಇದೇ ಜಾಗ, ಇದು ಮಶಾಣ, ಇದು ಗಲೀಜು, ಇದು ಹಳ್ಳಿ, ಇದು ಕಾಡು ಅನ್ನುವಂಥದ್ದು ಬುದ್ಧಿ ಇಲ್ಲ. ಅದಕ್ಕೆ ಎಲ್ಲ ಬೇಕು ಅಲ್ಲಿ ಕಟ್ಕೊಳ್ಳುತ್ತೆ, ಹಾಯಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ನಮ್ಮಂಥ ಮನುಷ್ಯರೇ ಅಲ್ಲಿ ಕಟ್ಟೋಣ, ಇಲ್ಲಿ ಕಟ್ಟೋಣ, ಆ ವಾಸ್ತು ಈ ವಾಸ್ತು ಅಂತ ದಿನ ಎಡ್ಗಿ ಬೀಳ್ತಾನೆ ಇರ್ತೀವಿ. ದಿನ ಒಂದು ಒತ್ತಡದಲ್ಲಿ ಸಾಯ್ತಾನೆ ಇರ್ತೀವಿ ಸ್ನೇಹಿತರೆ. ಅದಕ್ಕೆ ಹೇಳೋದು, ದೇವ್ರು ಕೊಟ್ಟಂಗೆ ಬುದ್ಧಿನ ಉಪಯೋಗಿಸ್ಕೋಬೇಕು. ನಾವು ಎಕ್ಸ್ಟ್ರಾ ಉಪಯೋಗಿಸೋಕೆ ಹೋದರೆ ನಮ್ಮ ಮನೆ ಬರೋಕ್ಕೆ ಕೆಟ್ಟೋಯ್ತದೆ. ಯಾಕೆಂದರೆ ವಿಧಿಯ ಲಿಖಿತದಲ್ಲಿ ಪೂರ್ವ ನಿರ್ಧಾರಿತವಾದ ಬದುಕು ನಮ್ಮದು. ಆಲ್ರೆಡಿ ವಿಡಿಯೋ ಮಾಡಿ ಇಟ್ಟಿರ್ತಾರೆ, ಯಾವಾಗಲೂ ಒಂದು ಸರಿ ವಿಡಿಯೋ ಪ್ಲೇ ಮಾಡ್ತಾರೆ. ಈಗ ಸಿನಿಮಾನ ಯಾವತ್ತೋ ಶೂಟಿಂಗ್ ಮಾಡಿರ್ತಾರೆ, ಇನ್ಯಾವತ್ತೋ ರಿಲೀಸ್ ಮಾಡ್ತಾರೆ. ಹಂಗೆ ನಮ್ಮದು ಅಷ್ಟೇ, ಯಾವತ್ತೋ ನಮ್ಮ ಜೀವನನ ಆಲ್ರೆಡಿ ಫಿಕ್ಸ್ ಮಾಡಿರ್ತಾರೆ, ಒಂದು ದಿನ ಅದನ್ನು ರಿಲೀಸ್ ಮಾಡಿರ್ತಾರೆ ಅಷ್ಟೇ ಸ್ನೇಹಿತರೆ. ಇಲ್ಲಿ ಒತ್ತಡದ ಬದುಕನ್ನು ಮಾಡೋಕ್ಕೆ ಹೋಗಬೇಡಿ. ಹೇಗಿದೆಯೋ ಹಾಗೆ ಬೆಸ್ಟ್. ಸಿಂಪಲ್ ಲೈಫ್, ಬೆಟರ್ ಲೈಫ್. ವಿಡಿಯೋ ಇಷ್ಟ ಆಗಿದರೆ ಬೆಂಬಲಿಸಿ ಸ್ನೇಹಿತರೆ. ಥ್ಯಾಂಕ್ ಯು.